ನೋಡಿ, ಕರ್ಣಗಳು 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಉದ್ದದ ಪತಂಗವನ್ನು ರಚಿಸಿ ಅಂತ ಇದೆ. ಹಾಗಾಗಿ ಈಗ ನಾವು ಸಣ್ಣದಾಗಿ ಒಂದು ಪತಂಗವನ್ನು ಬರ್ಕೊಳ್ಳೋಣ. ನಮಗೆ ಗೊತ್ತಿರೋ ಹಾಗೆ ಪತಂಗ ಹೇಗಿರುತ್ತೆ. ಆಯ್ತಾ? ಇದನ್ನು ಎ ಅಂತ ಕರೆಯೋಣ, ಬಿ ಅಂತ ಕರೆಯೋಣ, ಇದನ್ನು ಡಿ ಅಂತ ಕರೆಯೋಣ, ಇದನ್ನು ಅಂತ ಕರೆಯೋಣ. ಇದು ಸಮ ಆಗಿರುತ್ತೆ. ಆಯ್ತಾ? ಇದು ಒಂದು ರಫ್ ಚಿತ್ರವನ್ನು ಹಾಕೊಂಡ್ರೆ ಇದೇ ಥರ ನಾವೀಗ ರಚನೆ ಮಾಡಬೇಕಾಗಿದೆ. ಇವಾಗ ನೀವೇನು ಮಾಡಿಯಪ್ಪ ಅಂದರೆ ಒಂದು ಸ್ಕೇಲನ್ನು ತೆಗೆದುಕೊಳ್ಳಿ ಮಕ್ಕಳೇ. ಸ್ಕೇಲನ್ನು ತೆಗೆದುಕೊಂಡ ಮೇಲೆ ಈಗೇನು ಮಾಡಬೇಕಾಗಿದೆಯಪ್ಪ ಅಂದರೆ 6 ಸೆಂಟಿಮೀಟರ್ ಅಳತೆಯುಳ್ಳ ಒಂದು ಕರ್ಣ. ಇಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಒಂದು 3 ಸೆಂಟಿಮೀಟರ್ ಕಡೆ ಒಂದು ಚುಕ್ಕೆ ಇಟ್ಕೊಳ್ಳಿ. ಇದನ್ನ ಎ ಅಂತ ಕರೀರಿ, ಬಿ ಅಂತ ಕರೀರಿ, ಇದನ್ನು ಓ ಅಂತ ಕರೀರಿ. ಸೊ ಇದು ಕೂಡ 3 ಸೆಂಟಿಮೀಟರ್ ಇರುತ್ತೆ. ಇದು ಕೂಡ 3 ಸೆಂಟಿಮೀಟರ್ ಇರುತ್ತೆ. ಹಾಗೆ ಮಕ್ಕಳು, ಇಲ್ಲಿ ನಾವೇನು ನೋಡ್ಬೇಕಾಗತ್ತಪ್ಪ ಅಂದರೆ ಒಂದು ಕಂಪಾಸನ್ನು ತಗೊಳ್ಳಿ. ಇವಾಗ ಈ ಕಂಪಾಸ್ ತೆಗೆದುಕೊಂಡು ಮಕ್ಕಳೇ ಕರೆಕ್ಟಾಗಿ ಮಧ್ಯದಲ್ಲಿ ಇರೋ ಹಾಗೆ ಆಯ್ತಾ, ಈ ಥರ ಅರ್ಧ ಮತ್ತು ಅರ್ಧಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ತೆಗೆದುಕೊಂಡು ಈ ಥರ ನಾವೇನು ಮಾಡಬೇಕಾಗುತ್ತಪ್ಪ ಅಂದರೆ ಒಂದು ಇದನ್ನೇ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ನಾವು ಕಂಪಾಸ್ ತೆಗೆದುಕೊಳ್ಳೋಣ ಮಕ್ಕಳು. ಕರೆಕ್ಟಾಗಿ ಅದೇ ಅಳತೆ ತಗೋಬೇಕು ಮಕ್ಕಳೇ. ತೆಗೆದುಕೊಂಡಿದ್ದೀವಿ. ಅಯ್ಯೋ, ಅದೇ ಅಳತೆ ಇರೋ ಹಾಗೆ ತೆಗೆದುಕೊಳ್ಳೋಣ.
ಗುರುತು ಮಾಡ್ಕೊಳ್ಳೋಣ. ಗುರುತು ಮಾಡ್ಕೊಳ್ಳೋಣ. ಇವಾಗ ಗುರುತು ಮಾಡ್ಕೊಂಡಾದ ನಂತರ ಒಂದು ಸ್ಕೇಲ್ನ ತೆಗೆದುಕೊಳ್ಳೋಣ. ಸ್ಕೇಲನ್ನು ತೆಗೆದುಕೊಂಡು ಸ್ವಲ್ಪ ಅಳತೆ ಚಿಕ್ಕದು ಮಾಡ್ಕೊಳ್ಳೋಣ ಮಕ್ಕಳೇ. ಇದನ್ನಿಲ್ಲಿ ತರೋಣ. ತೆಗೆದುಕೊಂಡು ಈಗ ನಾವು ಪೆನ್ನನ್ನು ತೆಗೆದುಕೊಳ್ಳೋಣ. ಪೆನ್ನನ್ನು ತೆಗೆದುಕೊಂಡು ಲೈನನ್ನು ಎಳೆಯೋಣ. ಲೈನನ್ನು ಎಳ್ಕೊಂಡಾದ ನಂತರ ಮಕ್ಕಳೇ ಇಲ್ಲೇನು ಮಾಡ್ಕೋಬೇಕಪ್ಪ ಅಂದರೆ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಇವಾಗ ನಾವೀಗ ಯಾವುದರ ಒಂದು ಪಾಯಿಂಟನ್ನು ಗುರುತು ಮಾಡ್ಕೊಳ್ಳೋಣ ಮಕ್ಕಳೇ. ನಮಗೊಂದು ಪಾಯಿಂಟ್ ಅಷ್ಟೆ. ಏನದು? ಒಂದು ಪಾಯಿಂಟ್. ಇಲ್ಲಾರು ಮಾಡ್ಬೋದು, ಎಲ್ಲಾದರೂ ಮಾಡ್ಬೋದು. ಸಪೋಸ್ ಇಲ್ಲೇ ಮಾಡ್ಕೊಳ್ಳೋಣ ಮಕ್ಕಳೇ, ಒಂದು ಪಾಯಿಂಟ್ ಗುರುತು ಮಾಡ್ಕೊಳ್ಳೋಣ. ಆಯಿತಾ? ಇದನ್ನೇನಂತ ಕರೆಯೋಣ? ಏನಂತ ಕರೀರಿ. ಆಯಿತಾ? ಇವಾಗ ಒಂದು ಸ್ಕೇಲನ್ನು ತೆಗೆದುಕೊಳ್ಳಿ ಮಕ್ಕಳೇ. ಸ್ಕೇಲನ್ನು ತೆಗೆದುಕೊಳ್ತೀರಾ? ಸ್ಕೇಲನ್ನು ತೆಗೆದುಕೊಳ್ಳಿ. ಇದನ್ನು ತಗೊಂಡ್ಬನ್ನಿ. ಇದನ್ನು ಚಿಕ್ಕದು ಮಾಡ್ಕೊಳ್ಳಿ. ಇಲ್ಲಿ ತಗೊಳ್ಳಿ. ಇದನ್ನು ತಗೊಳ್ಳಿ. ಇದನ್ನು ಎಳೆರಿ ಮಕ್ಕಳೇ. ಹಾಗೆ ಈ ಕಡೆ ಬನ್ನಿ. ಈ ಕಡೆ ಬಂದರೆ ತೆಗೆದುಕೊಂಡು ಈಗ ಎಳೆದಾದ ನಂತರ ಲಾಸ್ಟಿಗೆ 8 ಸೆಂಟಿಮೀಟರ್ ಅಳತೆ ತಗೊಂಡು ನೀವು ಕಂಪಾಸನ್ನ ತೆಗೆದುಕೊಳ್ಳಿ ಮಕ್ಕಳೇ. ಎಂಟು ಸೆಂಟಿಮೀಟರ್ ಇಲ್ಲಿಂದ ಕರೆಕ್ಟಾಗಿ ಈ ಪಾಯಿಂಟಿಂದ ಇಟ್ಕೊಂಡು ಇಲ್ಲೇನು ಮಾಡಬೇಕಪ್ಪ ಅಂದರೆ ಕಟ್ ಮಾಡ್ಕೋಬೇಕಾಗತ್ತೆ. ಆಯಿತಾ? ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಇವಾಗ ಸೇರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ.
ಇವಾಗ ನಾವು ಪೆನ್ಸಿಲ್ನ ಸಹಾಯದಿಂದ ಇದನ್ನು ಎಳೆಯೋಣ ಮಕ್ಕಳು. ಹಾಗೆ ಸೇಮ್ ಅದೇ ಮೆಥಡ್ನಿಂದ ಇದನ್ನು ತೆಗೆದುಕೊಂಡ್ರೆ ಇವಾಗ ಈ ಅಳತೆ ಸೇಮ್ ಆಗುತ್ತೆ. ಇದು ಮತ್ತೆ ಇದು ಈ ಬಾಹು ಮತ್ತೆ ಈ ಬಿಂದುವನ್ನು ನಾವು ಏನೆಂದು ಕರೆಯೋಣ, ಸಿ ಅಂತ ಕರೆಯೋಣ ಮಕ್ಕಳೇ. ಸೊ ಹಾಗಾಗಿ ನಮಗಿವಾಗ ಇದನ್ನು ಎ ಬಿ ಸಿ, ಇದನ್ನು ಒಂದು ಕೆಲಸ ಮಾಡಿ ಮಕ್ಕಳೇ, ಇದನ್ನು ನೀವು ಡಿ ಅಂತ ತೆಗೆದುಕೊಳ್ಳಿ ಮಕ್ಕಳೇ. ವಾಟ್ ಇಸ್ ದಿಸ್? ಈ ಬಿಂದುನ ಡಿ ಅಂತ ತೆಗೆದುಕೊಳ್ಳಿ. ಇದು ಪತಂಗದ ರಚನೆ. ಇದನ್ನು ನಾನು ನಿಮಗೆ ಕೊಡ್ತೀನಿ ಪರೀಕ್ಷೆಗೆ, ಇದು ಚೆನ್ನಾಗಿ ಕಲ್ತ್ಕೋಬೇಕು. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದ್ರ ಮೇಲೆ 4-5 ಲೆಕ್ಕ ಕೊಡ್ತೀನಿ, ನೀವು ಮಾಡಬೇಕಾಗತ್ತೆ.